ಸೊ ಬೇರೆ ಬ್ಯಾಟ್ರೀಸ್ಗಿಂತ ಫಾರ್ ಮೋರ್ ಯೂನಿಕ್ ಕಾಂಪೋಸಿಷನ್ ನ ಯೂಸ್ ಮಾಡ್ತೀವಿ. ಇಂಡಿಯಾದಲ್ಲಿ ಈ ಪರ್ಟಿಕ್ಯುಲರ್ ಕಾರ್ ಒಂದೇ 5 ಲಕ್ಷ ಕಿಲೋಮೀಟರ್ ವ್ಯಾರಂಟಿ ಕೂಡ ಬರ್ತಿರೋ ಅಂಥದ್ದು. ಸರ್ವಿಸಿಂಗ್ ಅಂತ ಬಂದಾಗ ನಿಮ್ಗೆ ಹಾರ್ಡ್ಲಿ 3,000 to 4,000 ಬಂದರೆ ಹೆಚ್ಚು ಎವ್ರಿ ಸರ್ವಿಸಿಂಗ್. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ನಿಮಗೆ VST BYD ಕಾರ್ ಶೋರೂಮಲ್ಲಿದ್ದೀನಿ. ಸೊ ಏನಪ್ಪ ಕಾರ್ ಶೋರೂಮ್ ಅಂದರೆ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ. ಸೊ ಕಂಪ್ಲೀಟ್ಲಿ EV ವೆಹಿಕಲ್ಸು. ಸೊ ಏನಂದರೆ ಇವಾಗ ಯಾಕಂದರೆ ಫ್ಯೂಚರ್ ಆಗ್ತಿರೋದೇ EV. ಸೊ ಅದಕ್ಕೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ಲು ತೋರಿಸ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಕಂಪೇರ್ ಟು ನೀವು ಬೇರೆ ದೊಡ್ಡ ಬ್ರ್ಯಾಂಡ್ಸ್ಗೂ ಕಂಪೇರ್ ಮಾಡ್ಕೊಬೋದು ಈ ವೆಹಿಕಲ್ನ. ಸೊ ಅದಕ್ಕಿಂತ ತುಂಬಾ ಜಾಸ್ತಿ ಕೂಡ ಇದೆ ಅಂತ ಹೇಳ್ಬೋದು ಫೀಚರ್ಸ್ ಇದರಲ್ಲಿ. ಸೊ ಒಂದು ಬೆಸ್ಟ್ ವೆಹಿಕಲ್ಸ್ ಕೂಡ ಇದೆ. ಸೊ ಇದರಲ್ಲಿ 2 ವೇರಿಯಂಟ್ ಬರುತ್ತೆ ನಿಮಗೆ, ಒಂದು E6 ಮತ್ತು ಆಟೋ 3 ಇದೆ. ಸೊ ಇವಾಗ ಕಂಪ್ಲೀಟ್ಲಿ E6 ರಿವ್ಯೂ ತೋರಿಸ್ತೀನಿ, ಮತ್ತು ಆಟೋ 3 ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಬರೋ ಕಮ್ಮಿಂಗ್ ವೀಕ್ಸಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ನಿಮಗೆ ಕಾರ್ ರಿವ್ಯೂ. ಸೊ ಯಾರಾದರೂ EV ವೆಹಿಕಲ್ ತೊಗೋಬೇಕು ಅನ್ನೋರಿಗೆ ಒಂದು ಒಳ್ಳೆ ಚಾನ್ಸಲ್ಲಿ ಇದೆ. ಮತ್ತು ಆಲ್ಮೋಸ್ಟ್ ಲೈಕ್ ಈ ವೆಹಿಕಲ್ ರೇಂಜ್ ಕೇಳಿ ನನಗೆ ಶಾಕಿಂಗ್ ಆಗಿತ್ತು. ಸೊ ಅಷ್ಟೊಂದು ರೇಂಜು ಮತ್ತು ಒಳ್ಳೆ ಬ್ಯಾಟ್ರಿ ಒಂದು ಆಲ್ಮೋಸ್ಟ್ ಲೈಕ್ 1995ಇಂದ ಇದೆ. ಸೊ ಆಲ್ಮೋಸ್ಟ್ ಲೈಕ್ 1995ಇಂದ ಇವರು ಕಂಪ್ಲೀಟ್ಲಿ ಬ್ಯಾಟ್ರಿ ತಯಾರು ಮಾಡೋದ್ರಲ್ಲಿ ಸೆಗ್ಮೆಂಟ್ಸಲ್ಲಿ ಬಂದಿದ್ದರು. ಸೊ ಹಾಗೆ ಅವರು ಕಾನ್ಫಿಡೆನ್ಸ್ ಮೇಲೆ ಅವರು ಹಾಗೆ 2003ಲಿ EV ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ತಾರೆ EV ಬಸ್ ಮೂಲಕ. ಸೊ ಆಲ್ಮೋಸ್ಟ್ ಲೈಕ್ EV ಬಸ್ಸು ಕೂಡ ಒಳ್ಳೆ ಮೂವಿಂಗಲ್ಲಿತ್ತು ಅಂದ್ಬಿಟ್ಟು ಅವ್ರು ಹಾಗೆ 2005ಲ್ಲಿ EV ಕಾರ್ಸ್ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಿದ್ರು. ಸೊ ಇನ್ನೂ ಸಕ್ಸಸ್ ಆಯಿತು ಅವ್ರಿಗೆ. ಸೊ ಹಾಗೆ ಲಾಸ್ಟ್ ಇಯರ್ 1 ಇಯರಲ್ಲಿ ಆಲ್ಮೋಸ್ಟ್ ಲೈಕ್ 1.8 ಮಿಲಿಯನ್ ಯೂನಿಟ್ಸ್ ಕೂಡ ನಿಮಗೆ ಕಾರ್ಸ್ನ ಸೇಲ್ ಮಾಡಿದರೆ ಅದೊಂದು ಖುಷಿ ವಿಚಾರ. ಇನ್ನೊಂದು ಏನಪ್ಪ ಅಂದರೆ ಖುಷಿಯಾಗಿದ್ದು ಅಂದರೆ ಇವರು ಎಲ್ಲರೂ ಅಂದ್ಕೊಂಡಿರ್ತೀರ ಟೆಸ್ಲಾನೇ ನಂಬರ್ 1 ಅಂತ. ಬಟ್ ಇವರು ಟೆಸ್ಲಾನೇ ಮೀರಿಸಿ ಆಲ್ಮೋಸ್ಟ್ ಲೈಕ್ ಇವರೇ ಇವಾಗ ಟಾಪ್ 1ನಲ್ಲಿದ್ದಾರೆ. ಸೊ ಇದೊಂದು ಕಾನ್ಫಿಡೆನ್ಸ್ ಕೂಡ ಅನ್ಬೋದು ನೀವು ಈ ಕಾರ್ ತೊಗೊಳಕ್ಕೆ, ಯಾಕಂದರೆ ಕಂಪ್ಲೀಟ್ಲಿ ಅಷ್ಟೊಂದು ಫೀಚರ್ಸ್ ಕೂಡ ಇದೆ ಕಾರಲ್ಲಿ. ಆಮೇಲೆ ಆ ರೇಂಜು ಮತ್ತು ಇವರೇ ಓನ್ ಬ್ಯಾಟ್ರೀಸ್ ಮಾಡಿ ಇವರು ಯಾರು ಥರ್ಡ್ ಪಾರ್ಟಿಯಿಂದ ಎಲ್ಲ ನಿಮಗೆ ಬ್ಯಾಟ್ರೀಸ್ ಎಲ್ಲ ತೊಗೊಂಡರೆ ಇವರೇ ಓನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ. ಸೊ ಇವರೇ ಎಲ್ಲ ಆಲ್ಮೋಸ್ಟ್ ಲೈಕ್ 8 ಇಯರ್ಸ್ ತನಕ ವ್ಯಾರಂಟಿ ಕೊಡ್ತಿದ್ದಾರೆ, ಅಥವಾ 8 ಇಯರ್ಸ್ ಆರ್ 5 lakhs ಕಿಲೋಮೀಟ್ರು. ಸೊ 2020ಇಂದ ಇದುವರೆಗೂ ಆಲ್ಮೋಸ್ಟ್ ಲೈಕ್ 2 ಇಯರ್ಸ್ ಆಗಿದೆ. ಇದುವರೆಗೂ ಅವ್ರಿಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಲಿ ಕಾರ್ಗೆ ಅಥವಾ ಫೈರ್ ಆಕ್ಸಿಡೆಂಟ್ಸ್ ಯಾವುದೂ ಕೂಡ ಆಗಿಲ್ಲ ಕಾರ್ಗೆ. ಸೊ ಇನ್ನೊಂದೇನೆಂದರೆ ಸೇಫ್ಟಿ ವೈಸ್ ನೋಡ್ತೀರಾ ಆಬ್ವಿಯಸ್ಲಿ. ಸೊ ಸೇಫ್ಟಿ ವೈಸು ನೋಡೋದಾದರೆ ಯೂರೋ NCAP ಕಡೆಯಿಂದ ನಿಮಗೆ ಆಲ್ಮೋಸ್ಟ್ ಲೈಕ್ 5 ಸ್ಟಾರ್ ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಲೈಕ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಲೈಕ್ ಎಲ್ಲ ಕಾರ್ಸು ಇದೆ. ಆಲ್ಮೋಸ್ಟ್ ಲೈಕ್ ಮಾರ್ಕೆಟಲ್ಲಿ ಎಷ್ಟೊಂದು ಕಾರ್ಸ್ ಇದೆ. ಸೊ ಆಲ್ಮೋಸ್ಟ್ ಲೈಕ್ 6 to 7 ಕಾರ್ಸ್ ಏನೋ ಅಷ್ಟೇ ನಿಮಗೆ 5 ಸ್ಟಾರ್ ರೇಟಿಂಗ್ ಇರೋದು. ಬಟ್ EVಲಿ ಯಾವುದೂ ಆಲ್ಮೋಸ್ಟ್ ಇಲ್ಲ. ಸೊ ಬಟ್ ಇವ್ರ ಕಾರ್ಗೆ ಆಲ್ಮೋಸ್ಟ್ ಲೈಕ್ 5 ಸ್ಟಾರ್ ರೇಟಿಂಗು. ಮತ್ತು EVಲೇ ಫಸ್ಟ್ ವೆಹಿಕಲ್ ಕೂಡ ಅನ್ಬೋದು BYDಲಿ E6 ವೆಹಿಕಲ್ಗೆ ನಿಮಗೆ 5 ಸ್ಟಾರ್ ರೇಟಿಂಗ್ ಇರೋದು ಸೇಫ್ಟಿ ವೈಸ್ ನೋಡೋದಾದರೆ ನಿಮಗೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಕಾರ್ ಯಾರೋ ನೋಡ್ತಾ ಇರೋರಿಗೆ ದಯವಿಟ್ಟು ಕನಿಂಗ್ಹ್ಯಾಮ್ ರೋಡಲ್ಲಿರೋ VST BYD ಶೋರೂಮ್ಗೆ ವಿಸಿಟ್ ಮಾಡಿ. ಸೊ ಬೇಗ ವೆಹಿಕಲ್ಸ್ನ ತೊಗೊಳ್ಳಿ, ಯಾಕಂದರೆ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಇವೆಲ್ಲ. ಯಾಕಂದರೆ ಕಂಪ್ಲೀಟ್ಲಿ ಸೇಫ್ಟಿ ಎಷ್ಟಿದೆ, ಆಮೇಲೆ ನಿಮಗೆ ರೇಂಜ್ ಕೂಡ ಜಾಸ್ತಿ ಇದೆ. ಸೊ ಇದೆಲ್ಲ ಫೆಸಿಲಿಟೀಸು ಒಂದು ವೆಹಿಕಲಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ನಮ್ಮ ಜೊತೆ ಮಧು ಸರ್ ಇದ್ದಾರೆ. ಸೊ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಣ. ಸರ್ ನಮಸ್ಕಾರ. ಸೊ ಹೇಗಿದ್ದೀರಾ ಸರ್? ಸರ್ VST BYD ಅಂದರೆ ಏನು ಸರ್? ಸೊ VST ಬಂದು ಡೀಲರ್ಶಿಪ್ ಹೆಸರು, ಓಕೆ. BYD ಬಂದು ಬ್ರ್ಯಾಂಡ್ ಹೆಸರು. BYD ಬಂದ್ಬಿಟ್ಟು ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ ಸ್ಟ್ಯಾಂಡ್ ಆಗುತ್ತೆ. ಓಕೆ. ಸೊ VST ಬಂದ್ಬಿಟ್ಟು ನಮ್ಮದು 111 ವರ್ಷ ಕಂಪ್ಲೀಟ್ ಆಗಿದೆ. ಓಕೆ. ಸೊ ಲೈಕ್ ತುಂಬ ದೊಡ್ಡ ಗ್ರೂಪ್ಸ್ ಅಂತಾನು ಹೇಳ್ಬೋದು. ಹೌದು. ಸೊ ಲೈಕ್ ಎಲ್ಲ ಥರ ಬ್ರ್ಯಾಂಡ್ಸು ಇದೆ. ಸೊ ಅದೊಂದು ಖುಷಿ ಇದೆ ಹೇಳೋಕ್ಕೆ VST ಬ್ರ್ಯಾಂಡು. ಸೊ BYD ಅಂದರೆ ಎಲಾಬ್ರೇಟ್ ಆದರೆ ಏನಾಗುತ್ತೆ ಸರ್? ಅದು ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ ಬರೋದು. ಓಕೆ. ಸೊ ಅಂದರೆ ಒಂದು ಡ್ರೀಮ್ ಯಾರಾದರೂ ಮಾಡ್ತಿರೋರಿಗೆ ಆರಾಮಾಗಿ BYD ಕಾರ್ನ ಟ್ರೈ ಮಾಡ್ಬೋದು. ಸೊ ಸರ್ ನಿಮ್ಮ BYDಲಿ ಸೊ ಯಾವ ಥರ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ ಸರ್? ಸೊ ಬೇಸಿಕಲಿ ಬಂದು ಪ್ಯೂರ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಮೇಲೆ ವೆಹಿಕಲ್ಸ್ನ ಬಿಲ್ಡ್ ಮಾಡ್ತಾರೆ. ಸೊ BYD ಅಂತ ಏನು ಬ್ರ್ಯಾಂಡ್ ಇದೆ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು 1995ಅಲ್ಲಿ. 1996ಅಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ ಆಗಿ ಬಂದಿತ್ತು. ಓಕೆ. ಸೊ ಇವತ್ತಿಗೆ ನಾವು ನೋಡಿದ್ರೆ 28 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ BYDಗೆ ಬ್ಯಾಟ್ರಿ ಇಂಡಸ್ಟ್ರಿಯಲ್ಲಿ. ಸೊ ಬ್ಯಾಟ್ರಿ ಇಂಡಸ್ಟ್ರಿ ಅಂತ ಬಂದಾಗ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಬಂದಾಗ ಮೇನ್ ಇಲ್ಲಿ ಆರ್ಟ್ ಆಫ್ ದ ಕಾರ್ ಅನ್ನೋದೇ ಮೇಜರ್ ಆಗಿ ನಿಮಗೆ ಬ್ಯಾಟ್ರಿನೇ ಮೇಜರ್ ಪಾರ್ಟ್ ಕವರ್ ಅಪ್ ಎಕ್ಸಾಕ್ಟ್ಲಿ ಮೇನ್. ಸೊ ಆದ್ರಿಂದ ಇವ್ರ ಹತ್ರ ಇರೋಂಥ ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟೈಸ್, ನಾಲೆಡ್ಜ್ ಬೇರೆ ಯಾರ ಹತ್ರನೂ ಇಲ್ಲ ಅಂತ ಹೇಳ್ಬೋದು. ಪ್ಲಸ್ ಆಸ್ ಎ ಬ್ರ್ಯಾಂಡ್ BYD ಏನಿದೆ ಇವ್ರ ಹತ್ರ 2020 ನಂತರ ಬ್ಲೇಡ್ ಬ್ಯಾಟ್ರಿ ಟೆಕ್ನಾಲಜಿ ಅಂತ ಕಂಡುಹಿಡಿತಾರೆ, ಇನ್ವೆಂಟ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಬ್ಯಾಟ್ರಿ ಪೇಟೆಂಟ್ ಕೂಡ ಆಗಿದೆ. ಇದು ಒಂದೇ ಬ್ಯಾಟ್ರಿ ಅಕ್ರಾಸ್ ದ ಗ್ಲೋಬ್. ಲೈಕ್
ನೇಲ್ ಪೆನಿಟ್ರೇಷನ್ ಮತ್ತೆ ಸ್ಟ್ರೆಂಥನಿಂಗ್ ಟೆಸ್ಟ್ ನ ಪಾಸ್ ಆಗಿರೋ ಅಂತದ್ದು. ಓಕೆ, ಸೊ ಅದರಿಂದ ಲೈಕ್ ಸೇಫೆಸ್ಟ್ ಕಾರ್ ಅಂತಾನು ಹೇಳಿ. ಓಕೆ ನೋಡಿ, ಆಬ್ವಿಯಸ್ಲಿ ಲೈಕ್ ನೀವೇ ಬ್ಯಾಟ್ರಿ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಲೈಕ್ 28 years ಇಂದ ಇರೋದ್ರಿಂದ ಸೊ ಏನು ಭಯ ಪಡಂಗಿರಲ್ಲ, ಅದೊಂದು ಖುಷಿ ಆಗುತ್ತೆ. ಪ್ಲಸ್ ಪ್ರೂವನ್ ಆಗಿದೆ. ಅದೇ ಪ್ರೂವನ್ ಆಗಿದೆ. ಸೊ ಅದೊಂದು ಸೇಫ್ಟಿ ಮೆಜರ್ಸಲ್ಲೂ ಪ್ರೂವನ್ ಆಗಿದೆ, ಇನ್ನೇನು ಆರಾಮಾಗಿ ತೊಗೊಬೋದು ವೆಹಿಕಲ್ಲು. ಸೊ ಸರ್ ಯಾವ ವೇರಿಯಂಟ್ ಅವೈಲೇಬಲ್ ಇದೆ ಸರ್ BYD? ಸರ್ ಇಂಡಿಯನ್ ಮಾರ್ಕೆಟ್ ಆಸ್ ಆಫ್ ನಾವು ನಮಗೆ ಆಲ್ ನ್ಯೂ E6 ಇದೆ. ಓಕೆ, 2021 ಅಲ್ಲಿ ಲಾಂಚ್ ಆಗಿರೋ ಅಂಥದ್ದು. ಅದು ಬಿಟ್ಟು ಆಟೋ 3 ಲಾಂಚ್ ಆಗಿದೆ 2022 ಅಲ್ಲಿ ಅನ್ವಿಲ್ ಆಗಿದ್ದು. 2023 ಇಂದ ಡೆಲಿವರಿ ಸ್ಟಾರ್ಟ್ ಮಾಡಿದೀವಿ. ಬೋತ್ ಎರಡು ಕಾರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಕಾರ್ ಅಂತಾನೆ ಪ್ರೊಜೆಕ್ಟ್ ಆಗಿರೋ ಅಂಥದ್ದು. ಓಕೆ, ಪ್ಲಸ್ ಸೆಗ್ಮೆಂಟೆಡ್ ಕೂಡ. ಓಕೆ. ಸೊ ಎಸ್ ಸರ್. ಸೊ ಸರ್ ಆಮೇಲೆ ಇವೆರಡು ವೆಹಿಕಲ್ಸು ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಅಲ್ವಾ? ಬುಕಿಂಗ್ ಪೀರಿಯಡ್ ಏನಾದರೂ ಇದೆಯಾ ಸರ್? ಲೈಕ್ ವೇಟಿಂಗ್ ಪೀರಿಯಡ್ ಇದೆ ಸರ್. 2 months 3 months ವರೆಗೂ ಲೈಕ್ ಸಮ್ಟೈಮ್ಸ್ ವೇರಿಯೇಷನ್ ಆಗುತ್ತೆ. ಯಾಕಂದ್ರೆ ವೆಹಿಕಲ್ ಬಂದು ಇಂಪೋರ್ಟ್ ಮಾಡ್ತೀವಿ. ಸೊ ಇಂಪೋರ್ಟ್ ಮಾಡ್ಬೇಕಾದ್ರೆ ಸಮ್ ಕನ್ಸ್ಟ್ರೈನ್ ಬರುತ್ತೆ, ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಆಪ್ಷನ್ ಕೊಟ್ಟರೆ ಡೆಫಿನೆಟ್ಲಿ ಅರೇಂಜ್ ಮಾಡ್ಬೋದು. ಏನಾದ್ರು ಆಸ್ಪಿಷಿಯಸ್ ಡೇ ಈ ಥರ ಏನಾರ ಪ್ಲಾನ್ ಮಾಡ್ತೀವಿ. ಸೊ ಸರ್ ಆಮೇಲೆ ಇನ್ನೊಂದು, ಸೊ ಇವಾಗ ವೆಹಿಕಲ್ಸ್ ಆಲ್ಮೋಸ್ಟ್ ಲೈಕ್ ಏನೇ ಆದರೂ ಲೋನ್ಸ್ ಅಲ್ಲಿ ಅವೈಲೇಬಲ್ ಟ್ರೈ ಮಾಡ್ತಿರ್ತಾರೆ. ಸೊ ಲೋನ್ ಫೆಸಿಲಿಟೀಸ್ ಏನಾದರೂ ಅವೈಲೇಬಲ್ ಇದೆ ಸರ್? ಟೈ ಅಪ್ಸ್ ಇದೆ. ಆಲ್ ಮೇಜರ್ ಬ್ಯಾಂಕ್ಸ್ ಎಲ್ಲ ಬ್ಯಾಂಕ್ಸ್ ಟೈ ಅಪ್ಸ್ ಇದೆ. ಕಸ್ಟಮರ್ ಪ್ರೊಫೈಲಿಂಗ್ ಮೇಲೆ ಏನು ಡೌನ್ ಪೇಮೆಂಟ್ ನೋಡ್ತಿದ್ದಾರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. ಸೊ ಇನ್ ಹೌಸ್ ಇರುತ್ತೆ. ಸೊ ನಮ್ಮ ಪರ್ಸನ್ಸ್ ಇರ್ತಾರೆ ಫಿನಾನ್ಸ್ ಕಡೆಯಿಂದ ಹೆಲ್ಪ್ ಔಟ್ ಮಾಡ್ತಾರೆ. ಸೊ ನೋಡಿ, ಫಿನಾನ್ಸ್ಗೂ ಅವೈಲೇಬಲ್ ಇರುತ್ತೆ. ಸೊ ಫಿನಾನ್ಸಲ್ಲಿ ನೋಡ್ತಿರೋರಿಗೆ ಒಳ್ಳೆ ಆಪರ್ಚುನಿಟಿ ಕೂಡ ಅನ್ಬೋದು. ಸೊ ಸರ್ ಈ ವೇರಿಯಂಟ್ ಯಾವುದು ಸರ್? ಯಾಕಂದರೆ ವೈಟ್ ಸಕ್ಕದಾಗ ಶೈನಿಂಗ್ ಆಗಿ ಕಾಣಿಸಿದೆ. ಸೊ ಈ ವೇರಿಯಂಟ್ ಯಾವುದು ಸರ್ ಇದು? ಸರ್ ಈ ಮಾಡೆಲ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ಆಲ್ ನ್ಯೂ E6 ಅಂತ ಹೇಳ್ತೀವಿ. ಓಕೆ. ಸೊ ಇದು ಬಂದು ಕಂಪ್ಲೀಟ್ ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ. ಸೊ ಇಂಡಿಯನ್ ಮಾರ್ಕೆಟಿಗೆ ಇದು ಒಂದೇ ಎಲೆಕ್ಟ್ರಿಕ್ ವೆಹಿಕಲ್ MPV ಸೆಗ್ಮೆಂಟ್ ಅಲ್ಲಿ ಇರೋದು. ಓಕೆ, ಹೌದು. ಪ್ಲಸ್ ಇಂಡಿಯಾದಲ್ಲಿ ಈ ಪರ್ಟಿಕ್ಯುಲರ್ ಕಾರ್ ಒಂದೇ 5 ಲಕ್ಷ ಕಿಲೋಮೀಟರ್ ವ್ಯಾರಂಟಿ ಕೂಡ ಬರ್ತಿರೋ ಅಂತದ್ದು. ಸರ್ ಸೀರಿಯಸ್ಲಿ ಸರ್ 5 lakh ಕಿಲೋಮೀಟರ್ ವ್ಯಾರಂಟಿ ಇದೆ. ಸೊ ಆಲ್ಮೋಸ್ಟ್ ಲೈಕ್ 8 years. ಬೇರೆ ಬ್ರ್ಯಾಂಡ್ಸ್ ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ಲೈಕ್ ಒಂದು 1 lakh 1.5 lakh ಕೊಡೋದು ಹೆಚ್ಚಾಗಿರುತ್ತೆ. ಸೊ ನೀವು 5 lakhs ವ್ಯಾರಂಟಿ, ಅದು ವಿತ್ 8 years. ಹೌದು, ಆರ್ 8 years ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ಬರುತ್ತೆ. ಓಕೆ. ನಿಮ್ ಯೂಸೇಜ್ ಮೇಲೆ ಲೈಕ್ ವ್ಯಾರಂಟಿ 5 lakh ಕಿಲೋಮೀಟರ್ 5 years ಅಲ್ಲೇ ಏನಾದ್ರು ಕವರ್ ಅಪ್ ಮಾಡಿದ್ರೆ 5 years ಮುಗಿಯುತ್ತೆ. ಅಥವಾ 8 years ಆದ್ರೂ ಕವರ್ ಅಪ್ ಆಗಿಲ್ಲ ಅಂದ್ರೆ 8 years ಗೆ ಮುಗಿಯೋ ಅಂತದ್ದು. ಬಟ್ 8 or 5 years ಏನ್ ಹೇಳಿದೆ ನಿಮ್ಗೆ, 5 ಲಕ್ಷ ಮುಗ್ದಿದ ತಕ್ಷಣ ವ್ಯಾರಂಟಿ ಆಗ್ಬಿಡತ್ತೆ ಅಥವಾ ರೀಪ್ಲೇಸ್ ಮಾಡಬೇಕು ಅಂತ ಏನು ತಲೆಗೆ ಇಟ್ಕೋಬೇಡಿ. ಏನಕ್ಕೆ ಅಂದ್ರೆ ಈ ಪರ್ಟಿಕ್ಯುಲರ್ ಕಾರ್ ಬಂದು 10 lakh plus ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ, ಪ್ರೂವನ್ ಆಗಿದೆ. ಸೊ ಆರಾಮಾಗಿ 10 to 15 years ಅಂತೂ ಗಾಡಿ ಯೂಸೇಜ್ ಅಂತೂ ಮಾಡಬಹುದು. ಓಕೆ, ನಾವು ಲೈಕ್ ಲೈಫ್ ಲಾಂಗ್ ಅಂತಾನೆ ಹೇಳ್ಬೋದು ಒಂಥರ. ಪ್ರೈವೇಟ್ ವೆಹಿಕಲ್ ಪ್ರೈವೇಟ್ ಯೂಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅರೌಂಡ್ 15 to 20,000 ಪರ್ ಇಯರ್ ಅಂತ ಆವರೇಜ್ ನೀವು ಕ್ಯಾಲ್ಕುಲೇಷನ್ ತಗೊಂಡ್ರು 1 ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ 5 ವರ್ಷಕ್ಕೆ 1 ಲಕ್ಷ ಕಿಲೋಮೀಟರ್ ಕವರ್ ಮಾಡ್ತೀವಿ. 5 ಲಕ್ಷ ಕಿಲೋಮೀಟರ್ ನಾವೇ ವ್ಯಾರಂಟಿ ಕೊಡ್ತಿದೀವಿ ಅಂದ್ರೆ ಸೊ ವೆಹಿಕಲ್ ಮೇಲೆ ಎಷ್ಟು ಟೆಕ್ನಾಲಜಿ ಅಥವಾ ಎಷ್ಟು R&D ನಡೆದಿದೆ ಅಂತ ನೀವು ಲೈಕ್ ಅದನ್ನ ಯೂಸ್ ಮಾಡ್ಬೋದು. ಲೈಕ್ ಆಲ್ಮೋಸ್ಟ್ ಲೈಕ್ ನಾವಾಗ 1,50,000 ಅಂತ ಹೇಳಿದ್ರು ಆಲ್ಮೋಸ್ಟ್ ಲೈಕ್ ಇನ್ನೂ ಒಂದು 3.5 lakhs ಉಳಿದಿರುತ್ತೆ. ಸೊ ಇನ್ನು ಅದು 3 years ಕಂಪ್ಲೀಟ್ ಮಾಡಿಬಿಟ್ರೆ ₹1 ಪೆಟ್ರೋಲ್ಗೂ ಇನ್ವೆಸ್ಟ್ ಮಾಡಿರಲ್ಲ. ಸೊ ಲೈಕ್ ನಾವು ಇನ್ವೆಸ್ಟ್ ಮಾಡಿರೋ ಕಾರ್ಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಕಂಪ್ಲೀಟ್ ನಮಗೆ ರಿಟರ್ನ್ ಬ್ಯಾಕ್ ಸಿಕ್ಬಿಡುತ್ತೆ. ಡೆಫಿನೆಟ್ಲಿ ಸರ್. ಲೈಕ್ 2 years 3 years ನೀವೇನ್ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಕಾರ್ ಅಂತ ಬಂದಾಗ ಒಂದು ಸ್ವಲ್ಪ ಪ್ರೈಸಿಂಗ್ ವೈಸ್ ಅಲ್ಲಿ ಹೈಯರ್ ಕಾಸ್ಟಿಂಗ್ ಇರುತ್ತೆ, ಅದೆಲ್ಲ ಡೆಫಿನೆಟ್ಲಿ ರಿಕವರ್ ಮಾಡ್ಕೊಂತೀರಾ. ಸರ್ವಿಸಿಂಗ್ ಅಂತ ಬಂದಾಗ ನಿಮ್ಗೆ ಹಾರ್ಡ್ಲಿ 3,000 to 4,000 ಬಂದ್ರೆ ಹೆಚ್ಚು ಎವ್ರಿ ಸರ್ವಿಸ್. ಸರ್ ಈ ಕಾಸ್ಟ್ಲಿ ಅಂದ್ರೆ ನೀವು ಲಕ್ಸುರಿಯಸ್ ಸೆಗ್ಮೆಂಟ್ ಅಂದಿದ್ದೀರಾ, 3,000 to 4,000 ಕಾಸ್ಟ್ ಅಂದ್ರೆ ಹೆಂಗೆ ಸರ್? ಚಾನ್ಸೇ ಇರಲ್ಲ. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಯೂಶಲಿ ಎಲೆಕ್ಟ್ರಿಕ್ ಮೋಟರ್ ಏನಿದೆ, ಸೊ ಈ ಮೋಟರ್ ಯೂಸ್ ಮಾಡೋ ಅಂತ ಫ್ಲೂಯಿಡ್ ಅಥವಾ ಆಯಿಲ್ ಏನ್ ಹೇಳ್ತೀವಿ, ಇದು ಬಂದು 1 lakh ಕಿಲೋಮೀಟರ್ಗೆ ಚೇಂಜ್ ಮಾಡೋ ಅಂತದ್ದು. ಸೊ ನಿಮ್ ನಾರ್ಮಲ್ ಆಗಿ 1 year ಇಂಟರ್ವಲ್ ಅಥವಾ 12,000 ಕಿಲೋಮೀಟರ್ ಇಂಟರ್ವಲ್ ಅಲ್ಲಿ ಒಂದು AC ಫಿಲ್ಟರ್ ಚೇಂಜ್ ಮಾಡ್ತಾರೆ. ಸೊ ಅದು ಬಿಟ್ಟು ಲೈಕ್ ಬ್ರೇಕ್ ವೇರಿಯಂಟ್ ಟೇರ್ ಏನಿರುತ್ತೆ ಸಣ್ಣ ಪುಟ್ಟ ಅದೆಲ್ಲ ನಾರ್ಮಲ್ ಕಾರ್ ಆಗಿ ವೆಹಿಕಲ್ ಇರುತ್ತೆ. ಸೊ ಇದು ಬಿಟ್ಟು ನಿಮಗೆ ಕೂಲೆಂಟ್ ಪಾರ್ಟ್ ಅಂತ ಬಂದಾಗ ಎವ್ರಿ 40,000 ಕಿಲೋಮೀಟರ್ ರೀಪ್ಲೇಸ್ ಮಾಡಬೇಕು. ಓಕೆ. ಸೊ ಮೇಂಟೆನೆನ್ಸ್ ಅಂದ್ರೆ ಎಷ್ಟು ಬರ್ಬೋದು ಸರ್ ಇಯರ್ಲಿ ಟ್ರೈ ಮಾಡಿದ್ರೆ? 3,000 to 4,000 ಮ್ಯಾಕ್ಸ್ ಟು ಮ್ಯಾಕ್ಸ್ ಬರ್ಬೋದು. ಓಕೆ, ಅದೇ ಮ್ಯಾಕ್ಸಿಮಮ್. ಓಕೆ, ಮ್ಯಾಕ್ಸಿಮಮ್. ಹೌದು. ನೋಡಿ 3,000 to 4,000 ಇದ್ರೆ ಒಂದು EV ಕಾರ್ನ ಮೇಂಟೈನ್ ಮಾಡ್ಕೊಬೋದು, ಅದು ಲಕ್ಸುರಿಯಸ್ EV ಕಾರ್ ಕೂಡ ಅನ್ಬೋದು. ಸೊ ಈ ಥರ ನನಗೆ ಶಾಕಿಂಗ್ ಇದೆ. ಸೊ ಸರ್ ಆಮೇಲೆ EV ಅಂತ ನೋಡೋದಾದ್ರೆ ಸೊ ಆಬ್ವಿಯಸ್ಲಿ ಬ್ಯಾಟ್ರಿ ಯೋಚನೆ ಮಾಡ್ತಾರೆ. ಸೊ ಬ್ಯಾಟ್ರಿ ಎಲ್ಲ ಹಿಂಗೆ ಇದಾಗುತ್ತೆ ಸರ್? ಸರ್ ನಾನು ಅವಾಗಲೇ ಹೇಳ್ದಂಗೆ BYD 28+ years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಈ ಪರ್ಟಿಕ್ಯುಲರ್ ಬ್ಯಾಟ್ರಿ ಇಂಡಸ್ಟ್ರಿಯಲ್ಲಿ. ಹೌದು. ನಮ್ಮಲ್ಲಿ ಯೂಸ್ ಮಾಡ್ತಿರೋ ಅಂತ ಕೆಮಿಕಲ್
ಫಾರ್ಮುಲಾ ಬ್ಯಾಟ್ರಿಯಲ್ಲಿ ಲಿಥಿಯಂ ಅಯೋನ್ ಫಾಸ್ಫೇಟ್ ಅಂತ ಯೂಸ್ ಮಾಡ್ತೀವಿ. ಟೆಕ್ನಾಲಜಿ ಬಂದು ಬ್ಲೇಡ್ ಬ್ಯಾಟ್ರಿ ಟೆಕ್ನಾಲಜಿ ಅಂತ ನೋಡ್ಬೋದು. ಬ್ಯಾಟ್ರಿ ಒಳಗಡೆ ಫಾರ್ಮೇಶನ್ ಸೆಲ್ಸ್ ಫಾರ್ಮೇಶನ್ ನಿಮ್ಗೆ ಈ ತರ ಬರುತ್ತೆ. ಈ BYD ಬ್ಲೇಡ್ ಬ್ಯಾಟ್ರಿ ಟೆಕ್ನಾಲಜಿ ಅಂತ ಏನು ಕಂಡುಹಿಡಿದಿದ್ದಾರೆ BYD ಇಂದ 2020 ಕಂಡುಹಿಡಿದಿರೋ ಅಂಥದ್ದು. ಸೊ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಪೇಟೆಂಟೆಡ್ ಟೆಕ್ನಾಲಜಿ ಪ್ಲಸ್ ಪ್ರೂವನ್ ಟೆಕ್ನಾಲಜಿ. ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ನೇಲ್ ಪೆನೆಟ್ರೇಷನ್ ಟೆಸ್ಟ್ ನ ಪಾಸ್ ಆಗಿದೆ. ಪ್ಲಸ್ ನಮ್ಮ ಒಂದು ಬ್ಯಾಟ್ರಿ ಕಾಂಪೋಸಿಷನ್ ಹೇಳ್ದಂಗೆನೆ ಲಿಥಿಯಂ ಅಯೋನ್ ಫಾಸ್ಫೇಟ್ ಅಂತ ಬರುತ್ತೆ. ಸೊ ಬೇರೆ ಬ್ಯಾಟ್ರೀಸ್ಗಿಂತ ಫಾರ್ ಮೋರ್ ಯೂನಿಕ್ ಕಾಂಪೋಸಿಷನ್ ನ ಯೂಸ್ ಮಾಡ್ತೀವಿ. ಪ್ಲಸ್ ಈ ಪರ್ಟಿಕ್ಯುಲರ್ ಕಾರ್ ಹೇಳ್ದಂಗೆ 5 lakh ಕಿಲೋಮೀಟರ್ ವ್ಯಾರಂಟಿ ಬರುತ್ತೆ. ಆದ್ರಿಂದಾನೆ ಆ ಕಾಂಪೋಸಿಷನ್ ಇಂದಾನೆ ಇದೆಲ್ಲ ಸಾಧ್ಯ. 5 lakh ಕಿಲೋಮೀಟರ್ ಆರ್ 8 years ವ್ಯಾರಂಟಿ ಬರುತ್ತೆ. ಇವಾಗೆಲ್ಲ ಲೈಕ್ ಬ್ಯಾಟ್ರಿ ಕಾಂಪೊನೆಂಟ್ಸ್ ಎಲ್ಲ ಹೇಳ್ಬಿಟ್ರಿ. ಸೊ ಎಷ್ಟು ಕಿಲೋಮೀಟರ್ ರೇಂಜ್ ಬರ್ಬೋದು ಸರ್? ಯಾಕಂದ್ರೆ ಮೇನ್ ಥಾಟ್ ಹೋಗೋದೇ ಎಷ್ಟು ಕಿಲೋಮೀಟರ್ ರೇಂಜ್ ಬರ್ಬೋದಪ್ಪ ಈ ವೆಹಿಕಲ್ ಅನ್ನೋದು. ಸೊ ಎಷ್ಟು ಬರ್ಬೋದು ಸರ್ ರೇಂಜ್? ಸರ್ ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ನಾವು ಯೂಸ್ ಮಾಡ್ತಿರೋ ಅಂತ ಬ್ಯಾಟ್ರಿ ಕೆಪಾಸಿಟಿ ಬಂದು 71.7 kWh ಅಂತ ಹೇಳ್ತೀವಿ. ಸೊ ARI ಸರ್ಟಿಫೈಡ್ ರೇಂಜ್ ಬಂದು 520 ಇದೆ. 520? ಹೌದು. ಆಲ್ಮೋಸ್ಟ್ ಲೈಕ್ ಇವಾಗ ಕಾರ್ ಎತ್ಕೊಂಡ್ರೆ ಮಂಗಳೂರಿಗೆ ಹೋಗ್ಬೋದು ಆರಾಮಾಗಿ ಕಣ್ಮುಚ್ಕೊಂಡು ಹೋಗಿ ನೀವು ಆಲ್ಮೋಸ್ಟ್ ಅರ್ಧ ಮುಕ್ಕಾಲ್ ದಾರಿ ವಾಪಸ್ ಬರ್ಬೋದು. ಹೌದು. ಮೇಜರ್ ಡಿಪೆಂಡ್ ಆಗುತ್ತೆ, ಲೈಕ್ ಡ್ರೈವಿಂಗ್ ಮತ್ತೆ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ವೇರಿ ಆಗುತ್ತೆ. ಪ್ಲಸ್ ಕಾರ್ ಬಂದು ನಿಮಗೆ ಬ್ರೇಕಿಂಗ್ ರೀಜನ್ ಸಿಸ್ಟಮ್ ಅಂತ ಕೂಡ ಬರುತ್ತೆ. ಲೈಕ್ ಅದೇನು ಸರ್ ಬ್ರೇಕಿಂಗ್? ಸೊ ಬ್ರೇಕಿಂಗ್ ರೀಜನ್ ಸಿಸ್ಟಮ್ ಅಂದಾಗ ನಿಮಗೆ ಅಡಿಷನಲ್ ಒಂದು ಡೈಮೋ ತರ ಒಂದು ಫಂಕ್ಷನ್ ಇರುತ್ತೆ ಮೋಟರ್ ಅಲ್ಲಿ. ಸೊ ಡೌನ್ ಹಿಲ್ ಏನಾದ್ರು ಡ್ರೈವ್ ಮಾಡ್ತಿದ್ರೆ ವಿತೌಟ್ ಆಕ್ಸಿಲರೇಷನ್ ಏನಾದ್ರು ಗಾಡಿ ಮೊಮೆಂಟಮ್ ಅಲ್ಲಿ ಇದ್ರೆ ಅಡಿಷನಲ್ ಎನರ್ಜಿ ಜನರೇಟ್ ಆಗುತ್ತೆ. ಸೊ ನಿಮ್ ರೇಂಜ್ ಇನ್ನ ಇಂಪ್ರೂವ್ ಆಗುತ್ತೆ. ಡೌನ್ ಹಿಲ್ಲೇ ಜಾಸ್ತಿ ನೀವು ಹೋಗೋ ಅಂತ ರೂಟ್ ಇದ್ರೆ, ಇವಾಗ ಡೌನ್ ಹಿಲ್ ಇಳಿತಿರ್ತೀರಾ, ಘಾಟ್ ಸೆಕ್ಷನ್ ಆಗಿರ್ಬೋದು. ಸೊ ಈ ತರ ಕಡೆ ನಿಮ್ಗೆ 520 ಏನ್ ರೇಂಜ್ ನಾವು ಹೇಳಿದೀವಿ ಕಂಪನಿಯಿಂದ, ಅದು ಮಚ್ ಮೋರ್ ಚಾನ್ಸಸ್ ಇದೆ. ಸೊ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರ್ ಆಮೇಲೆ ಇದು ಎಷ್ಟು ಚಾರ್ಜ್ ಮಾಡ್ಬೋದು ಸರ್? ಲೈಕ್ ಎಷ್ಟು ಚಾರ್ಜ್ ಅಥವಾ ಚಾರ್ಜಿಂಗ್ ಟೈಮ್ ಬಂದು ನಿಮಗೆ ಕಾರ್ ಜೊತೆಗೆ ಆನ್ ರೋಡ್ ಪ್ರೈಸಿಂಗ್ ಅಲ್ಲಿ ಒಂದು 7 kW ಚಾರ್ಜರ್ ಇನ್ಕ್ಲೂಡ್ ಮಾಡಿದೀವಿ. ಸೊ ಈ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 12 hours ತಗೊಳುತ್ತೆ. 7 kW ಹೋಮ್ ಇನ್ಸ್ಟಾಲೇಷನ್ ಚಾರ್ಜರ್ ಅಂತ ಹೇಳ್ತೀವಿ. ಇದು AC ಚಾರ್ಜಿಂಗ್ ಆಗಿರುತ್ತೆ. ಸೊ 12 hours ಚಾರ್ಜ್ ಅಂದ್ರಿ ಸರ್. ಇವಾಗ ನಾನು ಮಲ್ಕೋಬೇಕಾದ್ರೆ ಚಾರ್ಜ್ ಹಾಕ್ಬಿಟ್ಟು ಮಾರ್ನಿಂಗ್ ವರ್ಷದಲ್ಲಿ ಓವರ್ ನೈಟ್ ಆಗುತ್ತೆ. ಸೊ ಆಟೋಮೆಟಿಕ್ 100% ಆದ್ಮೇಲೆ ಅದು ಆಟೋ ಕಟ್ ಆಫ್ ಆಗುತ್ತೆ ಅಥವಾ ಸೊ ಹೆಂಗೆ ಸರ್? ಅದು ಕಟ್ ಆಫ್ ಆಗುತ್ತೆ. ಇದರಲ್ಲಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇರುತ್ತೆ. ಒನ್ಸ್ ನಿಮಗೆ ಕಂಪ್ಲೀಟ್ 100% ಚಾರ್ಜ್ ಆಗಿದ ತಕ್ಷಣನೇ ಕಟ್ ಆಫ್ ಆಗುತ್ತೆ. ಅಥವಾ ಇನ್ ಕೇಸ್ ಏನಾದ್ರು ಕರೆಂಟ್ ಹೋಯ್ತು, ಸೊ ಅವಾಗ ಕೂಡ ಕಟ್ ಆಫ್ ಆಗ್ಬಿಡತ್ತೆ. ಏನಕ್ಕೆ ಅಂದ್ರೆ ನೆಕ್ಸ್ಟ್ ಕರೆಂಟ್ ಬಂದಾಗ ಹೈ ವೋಲ್ಟೇಜ್ ಏನಾದ್ರು ಬಂದ್ರೆ ಕಾರ್ಗೆ ಮತ್ತೆ ಬ್ಯಾಟ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ತರ ಒಂದು ಇದನ್ನ ಅಳವಡಿಸಿರೋ ಅಂಥದ್ದು. ಸೊ ಲೈಕ್ ಚಾರ್ಜಿಂಗ್ ಅಂತ ಬಂದಾಗ ಅಂದ್ರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು ಕಂಪ್ಲೀಟ್ ಟೇಕ್ ಕೇರ್ ಮಾಡುತ್ತೆ. ಕಂಪ್ಲೀಟ್ ಎಲ್ಲ ಟೇಕ್ ಕೇರ್ ಆಗುತ್ತೆ. ಸೊ ಓಕೆ ಸರ್. ಸೊ ಬಾನೆಟ್ ಬಾಕ್ಸ್ ಅಲ್ಲಿ ಲೈಕ್ ಫ್ರಂಟ್ ಓಪನ್ ಮಾಡಿ ಇಟ್ಟಿದ್ದೀರಾ. ಸೊ ಏನೇನು ಬರ್ಬೋದು ಸರ್ ಇದರಲ್ಲೆಲ್ಲ? ಸರ್ ಇಲ್ಲಿ ಎನಿ ಆಫ್ ದ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ನಾವು ನೋಡಿದ್ರೆ ಒಂದು ಕಂಟ್ರೋಲರ್ ಬರುತ್ತೆ. ಕಂಟ್ರೋಲರ್ ಕೆಳಗಡೆ ನಿಮಗೆ ಮೋಟರ್ ಬರುತ್ತೆ. ಸೊ ಇದು ಇಂಜಿನ್ ರೂಮ್ ಅಂತ ಹೇಳ್ತಿದ್ವಿ, ಇವಾಗ ಮೋಟರ್ ರೂಮ್ ಆಗಿದೆ ಇದು. ಸೊ ಆಲ್ಮೋಸ್ಟ್ ಲೈಕ್ ನೋಡ್ತೀರಿ ಸೇಮ್ ಇಂಜಿನ್ ತರಾನೇ ಇದೆ. ಹೌದು. ಸೊ ಮೋಟರ್ ರೂಮ್ ತುಂಬಾ ಡಿಫ್ರೆನ್ಸ್ ಅಂತ ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಅನ್ಸಲ್ಲ, ಬಟ್ ಬೇರೆ ಎಲೆಕ್ಟ್ರಿಕ್ ಕಾರ್ಸ್ ನೋಡಿದಾಗ ನಿಮ್ಗೆ ತುಂಬಾ ರೂಮ್ ಕ್ರಿಯೇಟ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಸ್ಪೇಸ್ ಅಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಮೋಟರ್ ಫ್ಲೂಯಿಡ್ ಇದೆ ಅಥವಾ ಮೋಟರ್ ಆಯಿಲ್ ಅಂತ ಹೇಳ್ತೀವಿ. ಇದನ್ನ ಎವ್ರಿ 1 lakh kilometer ರೀಪ್ಲೇಸ್ ಮಾಡ್ತೀವಿ, ಮೋಟರ್ ರನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಪಾರ್ಟ್ ಬಂದು ಕೂಲೆಂಟ್, ಇದು ಬ್ಯಾಟ್ರಿ ಕೂಲೆಂಟ್ ಅಂತ ಹೇಳ್ತೀವಿ. ಬ್ಯಾಟ್ರಿ ಕೂಲಿಂಗ್ಗೆ ಇದನ್ನ ಯೂಸ್ ಮಾಡೋ ಅಂಥದ್ದು. ಸೊ ಇಲ್ಲಿ ನಿಮಗೆ ಬ್ರೇಕ್ ಫ್ಲೂಯಿಡ್ ಬರುತ್ತೆ. ಸೊ ಬ್ರೇಕ್ ಫ್ಲೂಯಿಡ್ ಕೂಡ ಎವ್ರಿ 40,000 kilometer ರೀಪ್ಲೇಸ್ ಆಗೋ ಅಂಥದ್ದು. ಫೈನ್. ಸೊ ಇದು ಕಂಪ್ಲೀಟ್ಲಿ ಲೈಕ್ ಫ್ರಂಟ್ ಇಂಜಿನ್ ಬಾಕ್ಸ್ ಅಲ್ಲಿ ಏನೇನು ಬರುತ್ತೆ ಅದು ಕರೆಕ್ಟ್. ಆಮೇಲೆ ನಾರ್ಮಲ್ ಆಗಿ 12 volt ಬ್ಯಾಟ್ರಿ ಬರುತ್ತೆ. ಸೊ ಇದು ಬಂದು ನಿಮಗೆ ರಿಮೋಟ್ ಫಂಕ್ಷನ್ಸ್ ಆಗಿರ್ಬೋದು, ಪ್ಲಸ್ ಹೆಡ್ ಲ್ಯಾಂಪ್ಸ್, ಪಾರ್ಕಿಂಗ್ ಸಣ್ಣ ಪುಟ್ಟ ಫಂಕ್ಷನ್ಸ್ನೆಲ್ಲ. ಸೊ ಹೈಡ್ರಾಲಿಕ್ ಬಾನೆಟ್ ಬರುತ್ತೆ. ವೆಹಿಕಲ್ ವೇಟ್ ಕೂಡ ತುಂಬಾ ಹೆವಿ ಇದೆ, 2.5 tons ದಾಟುತ್ತೆ. ಸೊ ಹೆವಿ ವೆಹಿಕಲ್ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಏನ್ ಯೂಸ್ ಮಾಡಿದ್ದಾರೆ, ಮೆಟಲ್ ಶೀಟ್ಸ್ ಆಗಿರ್ಬೋದು, ಸ್ಟೀಲ್ಸ್ ಆಗಿರ್ಬೋದು, ತುಂಬಾನೇ ಹೈ ಕ್ವಾಲಿಟಿ ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ.
ಪ್ಲಸ್ ಈ ಪರ್ಟಿಕ್ಯುಲರ್ ಮಾಡೆಲ್ ಬಂದ್ಬಿಟ್ಟು ಗ್ಲೋಬಲ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಬೇರೆ ರೀಜನ್ ಬೇರೆ ಕಂಟ್ರೀಸ್ ಅಲ್ಲಿ ಕೂಡ ಇರೋದ್ರಿಂದ ಆ ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿನ ಮೇಂಟೈನ್ ಮಾಡ್ತಾನೆ ಬಂದಿದ್ದಾರೆ. ಓಕೆ, ಸೊ ಇನ್ನೊಂದೇನು ಅಡ್ವಾಂಟೇಜ್ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಸೊ ಸೇಫ್ಟಿ ಅಂತೂ ಏನು ಇರೋದೇ ಇರಲ್ಲ. ಎಕ್ಸಾಕ್ಟ್ಲಿ, ಸೇಫ್ಟಿಗಂತೂ 100% ಕೊಡ್ಬೋದು. ಹೌದು. ಓಕೆ, ಸೊ ಸೇಫ್ಟಿ ಅಥವಾ ಬಾಡಿ ಕ್ವಾಲಿಟಿ ಅಂತ ಬಂದಾಗ ಸೊ ವೆಹಿಕಲ್ ಡೋರ್ನ ನೀವು ಓಪನ್ ಮಾಡಿ ನೋಡ್ಬೋದು. ಓಕೆ, ಸೊ ವೆಹಿಕಲ್ ಡೋರ್ ಓಪನ್ ಮಾಡ್ಬೇಕಾದ್ರೆ ಆ ಹೆವಿ ಡೋರ್ ಫೀಲ್ ಬರುತ್ತೆ. ಹೌದು, ಯೂಶಲಿ ಈ ತರ ಫೀಲ್ ಬಂದ್ಬಿಟ್ಟು ನಿಮಗೆ ಜರ್ಮನ್ ಕಾರ್ಸ್ ಅಲ್ಲಿ ಬರುತ್ತೆ. ಹೌದು, ಎಕ್ಸಾಕ್ಟ್ಲಿ. ಸೊ ಮೇಜರ್ ಆಗಿ ಆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಕ್ವಾಲಿಟಿ ಇದ್ದಾಗ ನಿಮಗೆ ಸೇಫ್ಟಿ ಬೈ ಡಿಫಾಲ್ಟ್ ಬಂದೇ ಬರುತ್ತೆ. ಹೌದು ಸರ್, ಹೌದು. ಸೊ ಫೀಚರ್ಸ್ ಅಲ್ಲಿ ನೋಡೋದಾದ್ರೆ ಏನು ಬರ್ಬೋದು ಸರ್ ಇದಕ್ಕೆ? ಫೀಚರ್ಸ್ ವೈಸ್ ಅಂತ ನೋಡಿದಾಗ ನಿಮಗೆ ಲೈಕ್ ಐ ರೀಜನ್ ಸಿಸ್ಟಮ್ ಬರುತ್ತೆ, ಐ ಮತ್ತೆ ಲೋ ರೀಜನ್ ಸಿಸ್ಟಮ್ ಅಂತ ಬೇಸ್ಡ್ ಆನ್ ಯುವರ್ ಡ್ರೈವಿಂಗ್ ಕಂಡೀಷನ್ ಮೇಲೆ ವೇರಿ ಮಾಡ್ಕೋಬಹುದು. ಓಕೆ, ಆಟೋ AC ಬರುತ್ತೆ. ಸ್ಟೇರಿಂಗ್ ಬಂದು ನಿಮಗೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಫಂಕ್ಷನ್ ಇದೆ. ಓಕೆ, ಪ್ಲಸ್ ಯೂಶಲಿ ನೀವು ಡ್ರೈವರ್ ಸೈಡ್ 6-ವೇ ಅಡ್ಜಸ್ಟ್ಮೆಂಟ್ ಸೀಟ್ ನೋಡಿರ್ತೀರಾ, ಅಂದ್ರೆ ಹಿಂದೆ ಮುಂದೆ ಸ್ಲೈಡ್ ಮಾಡಬಹುದು, ರಿಕ್ಲೈನ್ ಮತ್ತೆ ಇನ್ಕ್ಲೈನ್ ಮಾಡ್ಕೋಬಹುದು, ಮತ್ತೆ ಹೈಟ್ ಅಡ್ಜಸ್ಟ್ ಮಾಡಬಹುದು. ಇದೇ ಕಾಂಬಿನೇಷನ್ ಈವನ್ ನಿಮಗೆ ಕೋ ಡ್ರೈವರ್ ಸೀಟ್ ಅಲ್ಲೂ ಬರುತ್ತೆ. ಈವನ್ ಕೋ ಡ್ರೈವರ್ ಸೀಟ್ ಕೂಡ ಹೈಟ್ ಅಡ್ಜಸ್ಟ್ ಮಾಡಬಹುದು. ಪ್ಲಸ್ ಡೋರ್ ಟ್ರಿಮ್ಸ್ ಅಲ್ಲಿ ನಿಮಗೆ ಸಾಫ್ಟ್ ಟಚ್ ಬರುತ್ತೆ ಮೆಟೀರಿಯಲ್. ಈವನ್ ಇಲ್ಲೂ ಕೂಡ ಸಾಫ್ಟ್ ಟಚ್ ಇದೆ. ಸೊ ನೀವೇನಾದ್ರು ಲಾಂಗ್ ಟ್ರಾವೆಲ್ಸ್ ಮಾಡ್ಬೇಕಾದ್ರೆ ತುಂಬಾ ಹೌದು. ಸೊ ಆದ್ರಿಂದನೇ ಇದನ್ನ ಪ್ರೀಮಿಯಂ ಕಾರ್ ಅಂತ ಹೇಳೋದು ಸರ್. ಸೊ ಈವನ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ಬೋದು, ಎಷ್ಟು ಒಂಥರ ಲಕ್ಸುರಿಯಸ್ ಆಗಿದೆ. ಹೌದು, ಸೊ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಫುಲ್ ಆಟೋಮೆಟಿಕ್ ಇರುತ್ತೆ. ಹೌದು, ರೋಟ್ರಿ ನಾಬ್ ತರ ಬರುತ್ತೆ ನಿಮಗೆ ಗೇರ್ ಚೇಂಜ್ ಮಾಡೋ ಅಂಥದ್ದು. ಹೌದು. ಸೊ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಅಂತ ಬರುತ್ತೆ. ಓಕೆ, ಪ್ಲಸ್ ಒಂದು ಯೂನಿಕ್ ಅಂತ ಅಂದ್ರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ನ ಟಿಲ್ಟ್ ಮಾಡ್ಬೋದು. ಮಲ್ಟಿಮೀಡಿಯಾ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಹಾರಿಜಾಂಟಲಿ ಅಥವಾ ವರ್ಟಿಕಲಿ ಟಿಲ್ಟ್ ಮಾಡ್ಬೋದು. ಓಕೆ, ಸೊ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸು, ಇನ್ನರ್ IRVMs, ORVMs ಎಲ್ಲ ಇದೆ ನಿಮಗೆ. ಸೊ ಒಂಥರ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಕೂಡ ಬರುತ್ತೆ, ಹ್ಯಾಂಡ್ ಬ್ರೇಕ್. ಓಕೆ, ಸೊ ರೇರಲ್ಲಿ ಏನೇನು ಬರ್ಬೋದು ಸರ್ ಇದಕ್ಕೆ? ಸೊ ಸೆಕೆಂಡ್ ರೋ ಬಂದ್ಬಿಟ್ಟು ನಿಮಗೆ ಮೇಜರ್ ಆಗಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಈ ಲೆಗ್ ರೂಮ್ ಏನಿದೆ, ಇವನ್ ನೀವು ಈ ಪರ್ಟಿಕ್ಯುಲರ್ ಪ್ರೈಸಿಂಗ್ ಅಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರು ಇಷ್ಟು ನಿಮಗೆ ಲೆಗ್ ರೂಮ್ ಸಿಗೋದು ತುಂಬಾನೇ ಕಷ್ಟ. ಹೌದು. ಸೊ ಈಗ ಲೈಕ್ ಕಾಂಪ್ಯಾಕ್ಟ್ ಆಗ್ಬಿಡುತ್ತೆ. ಸೊ ಹಿಂದ್ಗಡೆ ಲೈಕ್ ಆಲ್ಮೋಸ್ಟ್ ಲೈಕ್ 6 feet ಇರೋ ಪೀಪಲ್ ಎಲ್ಲ ಲೈಕ್ ಫ್ರಂಟ್ ಅಲ್ಲಿ ಕುತ್ಕೊಳಕ್ಕಾಗಲ್ಲ ಅಥವಾ ಇದಾಗ್ಬಿಡುತ್ತೆ. ಸೊ ಬಟ್ ಪೀಸ್ ಆಗಿ ಇದ್ರಲ್ಲ ಅಂದ್ರೆ ಲೈಕ್ ಲೆಗ್ ಸ್ಪೇಸ್ ಚೆನ್ನಾಗಿರೋದ್ರಿಂದ ತುಂಬಾನೇ ಇದೆ ಸರ್. ಇವನ್ 6.2 6.4 ಅವರೂ ಆರಾಮಾಗಿ ಕುತ್ಕೋಬಹುದು. ಅಗೈನ್ ಇಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಸೊ ಇದು ನಿಮಗೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಸೀಟ್ಸ್ ಕೂಡ ಅಷ್ಟೇನೆ. ಯೂಶಲಿ ಈ ಸೀಟ್ಸ್ ಏನ್ ನೋಡ್ತೀರಾ ಇಷ್ಟು ಲೆಂತ್ ಬರೋದಿಲ್ಲ, ಸ್ವಲ್ಪ ಶಾರ್ಟ್ ಇರುತ್ತೆ. ಇಲ್ಲಿ ಲೆಂತ್ ಇರೋದ್ರಿಂದ ನಿಮಗೆ ಥೈ ಸಪೋರ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದೇ ತರನೇ ಫ್ರಂಟ್ ಅಲ್ಲಿ ಕೂಡ ಸೊ ಬೆಟರ್ ಥೈ ಸಪೋರ್ಟ್ ಅಂದ್ಬಿಟ್ಟು ಈ ಒಂದು ಪಾರ್ಟ್ ನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಡ್ರೈವರ್ ಕ್ಯಾನ್ ಸಿಟ್ ಅಂಡ್ ಕಂಫರ್ಟ್ಲಿ ಆರಾಮಾಗಿ ಡ್ರೈವ್ ಮಾಡಬಹುದು. ಹೌದು, ಮೇಜರ್ ಏನಕ್ಕೆ ಈ ತರ ಮಾಡಿದ್ದಾರೆ ಸೀಟ್ ಡಿಸೈನ್ ಅಂದ್ರೆ ಕಂಫರ್ಟ್ ಗೋಸ್ಕರ. ಹೌದು. ಸೊ ಆಮೇಲೆ ಬ್ಯಾಕ್ ಸೈಡ್ ಬೂಟ್ ಸ್ಪೇಸ್ ಎಲ್ಲ ಹೆಂಗ್ ಬರ್ಬೋದು ಸರ್ ಇದು? ಬೂಟ್ ಸ್ಪೇಸ್ ಪ್ಲೀಸ್ ಬನ್ನಿ. ಸೊ ಬೂಟ್ ಸ್ಪೇಸ್ ಬಂದು ನಿಮಗೆ 580 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಓಕೆ, ಆಲ್ಮೋಸ್ಟ್ ತುಂಬಾ ಯೂಸ್ ಅಂತ ಹೇಳ್ಬೋದು. 5 to 6 years ಪೀಪಲ್ ಮಕ್ಕಳೆಲ್ಲ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು, ಆರಾಮಾಗಿ ಕುತ್ಕೋಬಹುದು. ಸೊ ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಅಂತ ಸಕ್ಕದಾಗಿದೆ. ಸೊ 512 ಅಲ್ಲ ಸರ್ ಇದು? 580 ಸಾರಿ 580 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಓಕೆ, ಸೊ ಇದು ಕೂಡ ಹೈಡ್ರಾಲಿಕ್ ಅಲ್ಲ ಸರ್? ಹೌದು, ಯೂಶಲಿ ಹೈಡ್ರಾಲಿಕ್ ಬರುತ್ತೆ ಇದರಲ್ಲಿ. ಓಕೆ, ಸೊ ನೀವು ಒಂದ್ಸತಿ ಲೈಕ್ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆ ಬಾಡಿ ಗೇಜ್ ಏನ್ ಕ್ವಾಲಿಟಿ ಹೇಳಿದೆ ಇದರಲ್ಲೂ ಕೂಡ ನಿಮ್ಗೆ ಫೀಲ್ ಆಗುತ್ತೆ. ಸೊ ನಿಮಗೆ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಸರ್ ಎಷ್ಟು ಗೇಜ್ ಆಗಿದೆ ಅಂತ ವೆಹಿಕಲ್. ಸೊ ಎಷ್ಟು ಇಂಚ್ ಅಲಾಯ್ಸ್ ಆಗಲಿ ಟೈರ್ಸ್ ಅಲ್ಲ ಸರ್? 17 ಇಂಚ್ ಅಲಾಯ್ ಬರುತ್ತೆ ಇದರಲ್ಲಿ. ಓಕೆ, ಹೌದು. ಸೊ ನೋಡ್ಬೋದು ಅಲಾಯ್ಸ್ ಎಲ್ಲ 215 R17 ಬರುತ್ತೆ. ರೇಡಿಯಲ್ ಇರುತ್ತೆ ಟೈರ್ಸ್ ಬಂದು. ಓಕೆ, ಸೊ ಆಲ್ 4 ವೀಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ವಿತ್ ಸ್ಟೆಪ್ನಿ ಏನಾದ್ರು ಬರುತ್ತೆ ಸರ್ ಇದಕ್ಕೆ? ಹೌದು, ಸ್ಪೇರ್ ವೀಲ್ ಬರುತ್ತೆ. ಸ್ಪೇರ್ ವೀಲ್ ಬಂದು ಸ್ವಲ್ಪ ವಿಡ್ತ್ ವೈಸ್ ಅಂತ ನೋಡಿದಾಗ ಚಿಕ್ಕದಿರುತ್ತೆ. ಹೌದು, ಎಕ್ಸಾಕ್ಟ್ಲಿ, ಯಾಕಂದ್ರೆ ಸ್ಪೇರ್ ವೀಲ್ ಆಗಿರೋದ್ರಿಂದ. ಓಕೆ, ಸೊ ಕಂಪ್ಲೀಟ್ಲಿ ಎಲ್ಲ ಸೆಟಪ್ ಇಲ್ಲೇ ಇದೆ. ಲೈಕ್ ಕಂಪ್ಲೀಟ್ಲಿ ಒಂಥರ ಕ್ಲೀನಾಗಿ ಸೆಟಪ್ ಮಾಡಿ ಕೂಡ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಏನಂದ್ರೆ ಕುಶ್ನಿಂಗ್ ಕೊಟ್ಟಿರೋದ್ರಿಂದ ಸೊ ಅನ್ಇವನ್ ರೋಡ್ಸ್ ಅಲ್ಲೆಲ್ಲ ನೀವು ಡ್ರೈವ್ ಮಾಡಿದಾಗ್ಲೂ ಸೌಂಡ್ಸ್ ಏನು ಬರಲ್ಲ ಕ್ಯಾಬಿನ್ ಒಳಗಡೆ. ಓಕೆ, ಸೊ ಲೈಕ್ ನಾನು ಇದು ಕಾರ್ ಹಿಂಗ್ ಲೆಂತ್ ನೋಡ್ಬಿಟ್ಟು ಆಲ್ಮೋಸ್ಟ್ ಲೈಕ್ 7 seater ವೆಹಿಕಲ್ ಅನ್ಕೊಂಡೆ, ಬಟ್ ನೋಡಿದ್ರೆ 5 seater ವೆಹಿಕಲ್. ಸೊ
ಸೊ ನೋಡೋಕ್ಕೂ ಸಕ್ಕದಾಗಿದೆ, ಒಂಥರ ಲಕ್ಸುರಿಯಸ್ ಆಗಿ ಹೋಗ್ಬೋದು ವೆಹಿಕಲ್ ಕೂಡ ಅನ್ಬೋದು. ಹೌದು, ಮೇಜರ್ಲಿ ಇದು 7 ಸೀಟರ್ ವೆಹಿಕಲ್ ಡೈಮೆನ್ಷನ್ನೇ ಇದೆ. ಹೌದೌದು. ಬಟ್ ನಮ್ಮ ಇಂಡಿಯಾದಲ್ಲಿ 7 ಸೀಟರ್ ಅಂತ ಈ ಪರ್ಟಿಕ್ಯುಲರ್ ಡೈಮೆನ್ಷನ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಥರ್ಡ್ ರೋಗಿ ಹೋಗಿ ಬರೋದು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್. ಹೌದು, ಎಕ್ಸಾಕ್ಟ್ಲಿ. ಅಡಲ್ಟ್ಸ್ ಅಥವಾ ಸ್ವಲ್ಪ ಎಲ್ಡರ್ಲಿ ಪೀಪಲ್ಸ್ ಇದ್ದಾಗ. ಪ್ಲಸ್ ಥರ್ಡ್ ರೋ ಅಲ್ಲಿ ನಿಮ್ಗೆ ಅಷ್ಟು ಸ್ಪೇಸ್ ಸಿಗಲ್ಲ. ಹೌದು, ಥರ್ಡ್ ರೋ ಅಲ್ಲಿ ಸ್ವಲ್ಪ ಹೈಟ್ ಆಗಿರೋ ಕುತ್ಕೊಂತಾ ಇದಾರೆ ಅಂದ್ರೆ ಇನ್ನು ಮಿಕ್ಕಿದ್ರು ಕುತ್ಕೊಳ್ಳೋ ಅಂತ ಆಕ್ಯುಪೆಂಟ್ಸ್ ಎಲ್ಲ ಅಡ್ಜಸ್ಟ್. ಸೊ ಇಲ್ಲೇನು ಕಾನ್ಸೆಪ್ಟ್ ಯೂಸ್ ಮಾಡಿದೀವಿ ಅಂದ್ರೆ ಥರ್ಡ್ ರೋನ ಕಂಪ್ಲೀಟ್ ಆಗಿ ಸೀಟಿಂಗ್ ಆಪ್ಷನ್ ನ ಎಲಿಮಿನೇಟ್ ಮಾಡಿಬಿಟ್ಟು ಬೂಟ್ ಸ್ಪೇಸ್ ಅಂತ ಮಾಡಿ ಫ್ರಂಟ್ ರೋ ಸೆಕೆಂಡ್ ರೋನ ಇನ್ನ ಅಗಲ ಮಾಡಿದೀವಿ. ಸೊ ದಟ್ ನಿಮಗೆ ಬೆಟರ್ ಲೆಗ್ ರೂಮ್ ಸಿಗುತ್ತೆ, ಕ್ಯಾಬಿನ್ ಅಲ್ಲಿ ಹೆಡ್ ರೂಮ್ ಸಿಗುತ್ತೆ, ಸ್ಪೇಷಿಯಸ್ ಆಗುತ್ತೆ. ಓಕೆ ಓಕೆ. ಸೊ ಲೈಕ್ ಒಂಥರ ಒನ್ ಸ್ಟಾಪ್ ಅನ್ಬೋದು ನಿಮಗೆ BYD. ಲೈಕ್ ಅಲ್ಲಿ ಫುಲ್ ಲೆಗ್ ರೂಮ್ ಆಗಲಿ ಎಲ್ಲ. ಸೊ ಸೇಫ್ಟಿ ವೈಸ್ ನೋಡ್ತೀನಿ ಅಂದರೆ ಆರಾಮಾಗೆ, ಮತ್ತು ರೇಂಜ್ ನೋಡ್ತೀನಿ ಅಂದರೆ ಆರಾಮಾಗೆ ನೋಡ್ಬೋದು. ಸೊ ಸರ್ ಇವಾಗ ಕಂಪ್ಲೀಟ್ಲಿ ನೋಡಿದ್ವಿ ಫೀಚರ್ಸ್ ಆಗಲಿ ಎಲ್ಲ, ಲೈಕ್ ರೇಂಜ್ ಏನಾಗ್ಬೋದು, ಎಷ್ಟು ಕಿಲೋಮೀಟರ್ ಟಿಮನ್ ವ್ಯಾರಂಟಿ ಎಲ್ಲ ಕಂಪ್ಲೀಟಾಗಿ ನೋಡ್ಬಿಟ್ವಿ ಸರ್. ಸೊ ಪ್ರೈಸ್ ಏನಿದೆ ಸರ್ ವೆಹಿಕಲ್? ಪ್ರೈಸಿಂಗ್ ಆನ್ ರೋಡ್ ಬಂದು 31,64,000 ಬರುತ್ತೆ ಆನ್ ರೋಡ್. ಓಕೆ, 31,64,000 ಸಮಥಿಂಗ್ ಏನೋ ಬರುತ್ತೆ. ಸೊ ಅಂದರೆ ಪ್ರೈಸಸ್ ವೇರಿ ಆಗ್ತಾ ಇರುತ್ತೆ ಹೆಂಗೆ ಸರ್ ಇದೆ? ಪ್ರೈಸಿಂಗ್ ಆಸ್ ಆಫ್ ನಾವು ಯಾವುದೇ ಥರ ಚೇಂಜಸ್ ಮಾಡಿಲ್ಲ. ಓಕೆ. ಏನಕ್ಕೆ ಅಂದರೆ ಲೈಕ್ ಎಕ್ಸ್ ಶೋರೂಮಲ್ಲಿ ಏನಾದ್ರು ಪ್ರೈಸಿಂಗ್ ಚೇಂಜಸ್ ಆದರೆ ಇನ್ಶೂರೆನ್ಸಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಆಗ್ಬೋದು. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಕರ್ನಾಟಕದಲ್ಲಿ ರೋಡ್ ಟ್ಯಾಕ್ಸ್ ಇಲ್ಲ. ಹೌದು. ಸೊ ಲೈಕ್ ರಿಜಿಸ್ಟ್ರೇಷನ್ ಚಾರ್ಜಸ್ ಅಂದ್ಬಿಟ್ಟು ಒಂದು ನಾಮಿನಲ್ ಫೀಸ್ ತಗೊಂತಾರೆ. ವೇರಿಯೇಷನ್ ಅಂತ ಬಂದ್ರೂ ಲೈಕ್ ಚಿಕ್ಕ ಅಮೌಂಟ್ ಅಲ್ಲಿ ಇರುತ್ತೆ ಅಂತ. ಓಕೆ, ಸೊ ಅಂದರೆ ಲೈಕ್ 31,64,000 ಅರೌಂಡ್ ಇರುತ್ತೆ. ಸೊ ನೋಡಿ, ಲೈಕ್ ಒಂದು ಒಳ್ಳೆ ಗಾಡಿ ಕೂಡ ಅನ್ಬೇಕಾದ್ರೆ ಲಕ್ಸುರಿಯಸ್ ಆಗಿ, ಆಮೇಲೆ ಒಳ್ಳೆ ರೇಂಜ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಲೈಕ್ 520 ಅಲ್ಲ ಸರ್? ಸಾರಿ, 520 ರೇಂಜ್ ಬರುತ್ತೆ, ಮತ್ತು ಒಳ್ಳೆ ಲೆಗ್ ಸ್ಪೇಸ್ ಇದೆ. ಆಮೇಲೆ ಎಷ್ಟು ಏರ್ ಬ್ಯಾಗ್ಸ್ ಬರ್ಬೋದು ಸರ್ ವೆಹಿಕಲ್ಗೆ? 4 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಸರ್ ಅಂದರೆ ಇವಾಗ ಬೇರೆ ವೈಟ್ ಮಾತ್ರ ನೋಡಿದೆ ವೆಹಿಕಲ್ ಕಲರು. ಸೊ ಬೇರೆ ವೈಟ್ ಒಂದೇನಾ ಅಥವಾ ಏನಾದ್ರು ಕಲರ್ ಆಪ್ಷನ್ಸ್ ಏನಾದ್ರು ಇದೆ ಸರ್? ಸರ್ ಕಲರ್ ಆಪ್ಷನ್ಸ್ ಇದೆ ನಿಮಗೆ, ಡ್ಯುಯಲ್ ಕಲರ್ ಆಪ್ಷನ್ಸ್ ಇದೆ. ವೈಟ್ ಅಲ್ಲೇನೆ ವೈಟ್ ವಿತ್ ಬ್ಲಾಕ್ ಬರುತ್ತೆ. ಸೊ ಇದು ಬಿಟ್ಟು ನಿಮಗೆ 2 ಕಲರ್ ಆಪ್ಷನ್ ಬರುತ್ತೆ, ವೈಟ್, ಬ್ಲೂ ಮತ್ತೆ ಬ್ಲಾಕ್ ಅಂತ ಬರುತ್ತೆ. ಓಕೆ. ಸೊ ಟೋಟಲ್ ಆಗಿ 3 ಕಲರ್ ಆಪ್ಷನ್ಸ್ ಇರುತ್ತೆ. ಬ್ಲಾಕ್ ಆನ್ ಡಿಮ್ಯಾಂಡ್ ಮಾತ್ರನೇ ತರಿಸ್ತೀವಿ. ಓಕೆ. ಸೊ ಇಲ್ಲ ಅಂದ್ರೆ ನಿಮ್ಗೆ ವೈಟ್ ಮತ್ತೆ ಬ್ಲೂ ಆದಷ್ಟು ಬೇಗ ಅರೇಂಜ್ ಮಾಡ್ಬೋದು, ಇನ್ ಕೇಸ್ ಏನಾರ ಡೆಲಿವರಿ ತುಂಬ ಬೇಗ ನೋಡ್ತಿದ್ದೆ. ಓಕೆ. ಸೊ ನೋಡಿ, ಅಂದರೆ ಲೈಕ್ ನನಗೆ ಕೇಳಿದ್ರೆ ವೈಟೇ ಚೆನ್ನಾಗಿ ಲುಕ್ ಇದೆ, ಯಾಕಂದರೆ ಅವಾಗಲೇ ನೋಡ್ತಾ ಇದ್ದೀನಿ ವೈಟೇ ಸಖತ್ತಾಗಿ ಕಾಣಿಸ್ತಿದೆ. ಯೂನಿವರ್ಸಲ್ ಕಲರ್ಸ್. ಹೌದು, ಯಾರಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ ಕಲರ್ನ. ಆದ್ರೆ ಹೌದೌದು. ಸೊ ಆಮೇಲೆ ಇನ್ನೊಂದು ಏನಂದರೆ ನಿಮ್ಗೆ ಲಕ್ಸುರಿಯಸ್ ಆಗೋ ಇದೆ ವೆಹಿಕಲ್, ಅದೊಂದು ಪ್ಲಸ್ ಆ್ಯಡೆಡ್ ಅಡ್ವಾಂಟೇಜ್ ಅನ್ಬೋದು. ಲೈಕ್ ನೀವು ಕೊಡೋ 32 lakhs ಅರೌಂಡ್ ಸಮಥಿಂಗು ಒಂದು ಒಳ್ಳೆ ಗಾಡಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ನೀವು ಆಲ್ಮೋಸ್ಟ್ 15 to 20 years ಆರಾಮಾಗಿ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಕೊಳೋ ಥರ ಅಂತ ಅನ್ಬೋದು ವೆಹಿಕಲ್ಗೆ. ಸೊ ಥ್ಯಾಂಕ್ ಯು ಸರ್, ಇಷ್ಟೋ ತನಕ ಪೇಷನ್ಸಿಂದ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ನೋ ವರೀಸ್, ಥ್ಯಾಂಕ್ ಯು.